ಕ್ಯಾಪ್ಟನ್ ರಜತ್ ಪಡಿದಾರ್ ಬ್ಯೂಟಿಫುಲ್ ಇನ್ನಿಂಗ್ಸ್ನ ಆಡಿದ್ರು ರೀ. ಅವ್ರು ಸುತ್ತ ವಿಕೆಟ್ಗಳು ಬೀಳ್ತಾ ಇತ್ತು, ಬಟ್ ಸ್ಟಿಲ್ ಆ ವ್ಯಕ್ತಿ ಬ್ರಿಲಿಯಂಟ್ ಬ್ಯಾಟಿಂಗ್ ಆಡಿದ್ದು. ಜೋಫ್ರಾ ಆರ್ಚರ್ ಬೆಂಕಿ ಕಾರ್ತಾ ಇದ್ರು. ಫಸ್ಟ್ ಬಾಲೇನೆ ಅನ್ಪ್ಲೇಯಬಲ್ ಡೆಲಿವರಿ ಹಾಕಿದ್ದು ಫಿಲ್ ಸಾಲ್ಟ್ ಅವ್ರು. ಎಲ್ಲರೂ ಕೇಳ್ಬೋದು, ಸರ್ ಫಿಲ್ ಸಾಲ್ಟ್ ಬಿಡಿ ಸರ್, ಜೇಕಬ್ ಬೆಥೆಲ್ ಆಡ್ಸಿ ಸರ್, ಫಿಲ್ ಸಾಲ್ಟ್ ಬಿಡಿ ಸರ್ ಅಂದ್ರೆ ಆ ಥರ ಆಪ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು ಆ ಥರ ಕೂಡ. ಆಮೇಲೆ ನೆಕ್ಸ್ಟ್ ಗೇಮ್ ನಡೀತಾ ಇರೋದು ಮುಂಬೈ ವಿರುದ್ಧ. ಮುಂಬೈಯಲ್ಲೇ ಈ ವ್ಯಕ್ತಿ ಭಯಂಕರ ಕ್ರಿಕೆಟ್ನ ಆಡಿದ್ದು. ಬೆಥೆಲ್ ಅವರು 100ನ ಹೊಡಿತಾರೆ, ಜ್ಞಾಪಕ ಇದೆಯಲ್ಲ, ಅಗೇನ್ಸ್ಟ್ ಇಂಡಿಯಾ. ಸೊ ಇದೆಲ್ಲ ಈ ಕ್ವೆಶನ್ಗೆ ಬರುತ್ತೆ. ನಾಳಿನ ಪಂದ್ಯದಲ್ಲಿ ಮಾತಾಡಬೇಕಾದ್ರೆ ಅವಾಗ ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ರವಿ ಬಿಷ್ಣೋಯಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ವಿರಾಟ್ನ ಔಟ್ ಮಾಡಿದ್ದು. ಸೊ ನಿನ್ನೆ ಒಳ್ಳೆ ಕ್ರಿಕೆಟ್ನ ಆಡಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು RCBನ ಬೀಟ್ ಮಾಡೋದಕ್ಕೆ. ಸೊ ಅವ್ರಿಗೆ ಕೊಡಿ 2 ಪಾಯಿಂಟ್ಸ್. ನಾವು ಕೊಲ್ಯಾಪ್ಸ್ ಆದರೆ ನಮ್ಮ ಬ್ಯಾಟಿಂಗು ನೋಡಿ, ಫಿಲ್ ಸಾಲ್ಟ್ ಹೊಡಿಲಿಲ್ಲ, ವಿರಾಟ್ 32 ಮಾಡಿದ್ರು. ನಂಬರ್ 3 DDP ಅವರಿಂದ ರನ್ ಬರಲಿಲ್ಲ, ಟಿಮ್ ಡೇವಿಡ್ ಹೊಡಿಲಿಲ್ಲ, ಜಿತೇಶ್ ಹೊಡಿಲಿಲ್ಲ, ರಮರಿಯಾ 22 ಮಾಡಿದ್ರು. ಇಷ್ಟು ಜನ ಬ್ಯಾಟರ್ಸ್ ಫೇಲ್ ಆದ್ರೂ ನಾವು ನಿನ್ನೆ 200ನ ರೀಚ್ ಮಾಡಿದ್ದೀವಿ ಅಂತ ಹೇಳಿದ್ರೆ 100% ನಮ್ಮ ಬ್ಯಾಟಿಂಗ್ ಬಲ ಇದೆ ಅಂತ ಕತೆ ಹೇಳುತ್ತೆ ಅಲ್ವಾ. ಇಷ್ಟು ಜನ ಬ್ಯಾಟರ್ಸ್ ಹೊಡಿದೇ ಇದ್ರು 200 ಹಾಕಿದೀವಿ ನಾವು, ಹೋರಾಟ ಕೊಡೋವಂಥ ಸ್ಕೋರ್. ಬಟ್ ಇಶ್ಯೂ ಆಗಿರೋದೇನು ಅಂತ ಹೇಳಿದ್ರೆ ನಮ್ಮ 11 ಹಾಗೂ ಬೌಲಿಂಗ್ ಕಾಂಬಿನೇಷನ್ಗಳನ್ನ ಸ್ವಲ್ಪ ಪಕ್ಕಾ ಮಾಡ್ಕೋಬೇಕಾಗತ್ತೆ.